ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ 205 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ನಿಫ್ಟಿ 76 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ 23,400 ಅರೌಂಡಲ್ಲಿ ಈಗ ಟ್ರೇಡ್ ಆಗ್ತದೆ. ಬ್ಯಾಂಕ್ ನಿಫ್ಟಿ ಇವತ್ತು ನೆಗೆಟಿವ್ ಆಗಿತ್ತು. ಆಲ್ಮೋಸ್ಟ್ 50 ಪಾಯಿಂಟ್ಗಳಷ್ಟು ವೀಕ್ನೆಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಫೆಡ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಯಾವುದೇ ರೀತಿಯಲ್ಲಿ ರೇಟ್ ಹೈಕ್ ಅಥವಾ ರೇಟ್ ಕಟ್ ಫೆಡ್ನ ಕಡೆಯಿಂದ ಬಂದಿಲ್ಲ. 5.25ರಿಂದ 5.5%ನ ಇಂಟ್ರೆಸ್ಟ್ ರೇಟ್ ಏನಿತ್ತು ಅದನ್ನೇ ಫೆಡ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಸ್ಟೇಟ್ಮೆಂಟನ್ನು ಪೋವೆಲ್ ಅವರು ಕೊಟ್ಟಿದ್ದಾರೆ. 2024ರ ವರ್ಷದಲ್ಲಿ ಕೇವಲ ಒಂದು ರೇಟ್ ಕಟ್ಟನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಎಕ್ಸ್ಪರ್ಟ್ಗಳು ಅಕ್ಟೋಬರ್ ತಿಂಗಳಿಂದ ರೇಟ್ ಕಟ್ ಸ್ಟಾರ್ಟ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇನ್ಫ್ಲೇಷನ್ 2%ನ ಕೆಳಗಡೆ ಹೋದ್ಮೇಲೆ ನಾವು ರೇಟ್ ಕಟ್ಟನ್ನು ಮಾಡ್ತೀವಿ ಅಂತ. ಸೊ ಈಗ US ನಲ್ಲಿ 3-3.5%ನ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಆ ಒಂದು ಇನ್ಫ್ಲೇಷನ್ ಮೇ ಬಿ ಇಯರ್ ಎಂಡ್ ಅಷ್ಟರಲ್ಲಿ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಡಿಸೆಂಬರ್ ತಿಂಗಳಿಂದ ರೇಟ್ ಕಟ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ 2025ರ ವರ್ಷದಲ್ಲಿ 4 ರೇಟ್ ಕಟ್ನ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಪೋವೆಲ್ ಹೇಳಿದ್ದಾರೆ. ಸೊ ಅದಕ್ಕೂ ಕೂಡ ಇನ್ಫ್ಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಮುಂಚೆ GDP ಪ್ರೊಜೆಕ್ಷನ್ ಮತ್ತು ಇನ್ಫ್ಲೇಷನ್ನ ಫೋರ್ಕಾಸ್ಟನ್ನು ಏನು ಮಾಡಿದ್ರು ಅದನ್ನೇ ಪೋವೆಲ್ ಮೇಂಟೈನ್ ಮಾಡಿದ್ದಾರೆ. ಓವರಾಲ್ ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. US ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಇವತ್ತು ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4.5%ನಷ್ಟು ಅಪ್ಸೈಡ್ ಶ್ರೀರಾಮ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಗೆ ಆಡ್ ಆದಾಗಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪನ್ನು ಕೂಡ ಶ್ರೀರಾಮ್ ಫಿನಾನ್ಸ್ ರೀಚ್ ಮಾಡಿದೆ. HDFC ಲೈಫ್ನಲ್ಲಿ ಕೂಡ 3.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಕೇವಲ HDFC ಲೈಫ್ ಅಷ್ಟೇ ಅಲ್ಲದೆ ಎಲ್ಲ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಇತ್ತು. ಈ ಮುಂಚೆ 2024ರ ಮಾರ್ಚ್ನ ಟೈಮ್ನಲ್ಲಿ IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಸರೆಂಡರ್ ವ್ಯಾಲ್ಯೂವನ್ನು 70-80% ಎಸ್ಟಿಮೇಟ್ ಮಾಡಿದ್ರು. ಅದನ್ನು ಈಗ 55-70%ಗೆ ಫಿಕ್ಸ್ ಮಾಡುವಂಥ ಚಾನ್ಸಸ್ ಇದೆ. ಇದು ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ನ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಏನಿದು ಸರೆಂಡರ್ ವ್ಯಾಲ್ಯೂ ಅಂದರೆ ಯಾವುದಾದ್ರೂ ವ್ಯಕ್ತಿ ಲೈಫ್ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಿ 1 ವರ್ಷದ ಒಳಗಾಗಿ ಅದನ್ನು ಎಂಡ್ ಮಾಡಿದ್ರೆ ಅವ್ರಿಗೆ ಅವ್ರೇನು ಪ್ರೀಮಿಯಮ್ಸನ್ನು ಪೇ ಮಾಡಿರ್ತಾರೆ ಆ ಪ್ರೀಮಿಯಂ ವಾಪಸ್ ಸಿಗ್ತಿರ್ಲಿಲ್ಲ, ಸರೆಂಡರ್ ವ್ಯಾಲ್ಯೂ ಸಿಗ್ತಿರ್ಲಿಲ್ಲ. ಈಗ ಮೊದಲನೇ ವರ್ಷದಿಂದನೇ ಸರೆಂಡರ್ ವ್ಯಾಲ್ಯೂವನ್ನು ಪೇ ಮಾಡಬೇಕಾಗುತ್ತೆ. ಅವರೇನು ಪ್ರೀಮಿಯಮ್ಸನ್ನು ಪೇ ಮಾಡಿರ್ತಾರೆ ಅದರಲ್ಲಿ 55-70%ನಷ್ಟು ಸರೆಂಡರ್ ವ್ಯಾಲ್ಯೂ ಆಗಿ ಆ ಇನ್ಶೂರರ್ಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಮುಂಚೆ ಇದನ್ನು IRDAI 70-80%ಗೆ ಫಿಕ್ಸ್ ಮಾಡುವಂಥ ಚಾನ್ಸಸ್ ಇತ್ತು. ಇದು ಲೈಫ್ ಇನ್ಶೂರೆನ್ಸ್ ಕಂಪನಿಗಳಿಗೆ ನೆಗೆಟಿವ್ ಆಗ್ತಿತ್ತು. ಬಟ್ ಈಗ 55-70% ಅಂದಾಗ ಅವರು ಅದನ್ನು ಮೇಂಟೈನ್ ಮಾಡ್ಬೋದಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಅದಾದಮೇಲೆ ಸ್ಲೋ ಆಗಿ ಇದು ರಿಕವರ್ ಆಗುತ್ತೆ ಅಂತ ಬ್ರೋಕರೇಜ್ಗಳು ಕೂಡ ಪ್ರಿಡಿಕ್ಟ್ ಮಾಡಿದ್ದಾರೆ. ಆ ಒಂದು ರೀಸನ್ನಿಂದ ಲೈಫ್ ಇನ್ಶೂರೆನ್ಸ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಡಿವಿಸ್ ಲ್ಯಾಬ್ ಕೂಡ ಇವತ್ತು 3%ನಷ್ಟು ಗೇನ್ ಆಗಿದೆ. M&M ಟೈಟನ್ನಲ್ಲಿ ಕೂಡ 2.5%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಇವತ್ತು ಕೂಡ FMCG ಸೆಕ್ಟರ್ನ ಸ್ಟಾಕ್ಗಳೇ ನೋಡೋದಕ್ಕೆ ಸಿಗ್ತದೆ. HUL ಎಲೆಕ್ಷನ್ ರಿಸಲ್ಟ್ ಬಂದಂಥ ಟೈಮ್ನಲ್ಲಿ ಒಳ್ಳೆ ಒಂದು ಗೇನ್ ಆಗಿತ್ತು. ಬಟ್ ಈಗ ಸ್ಲೋ ಆಗಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬ್ರಿಟಾನಿಯಾನಲ್ಲಿ ಕೂಡ 1%ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ 1%ನಷ್ಟು ಕರೆಕ್ಟ್ ಆಗಿದೆ. ಐಷರ್ ಮೋಟರ್ಸ್ನಲ್ಲಿ ಕೂಡ 1%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಗ್ರೂಪ್ 1 ವರ್ಷದ ಹಿಂದೆ ACC ಸಿಮೆಂಟ್ ಹಾಗೆಯೇ ಅಂಬುಜಾ ಸಿಮೆಂಟನ್ನು ಅಕ್ವೈರ್ ಮಾಡಿಕೊಂಡು ಸಿಮೆಂಟ್ ಬಿಸ್ನೆಸ್ಗೆ ಎಂಟ್ರಿಯನ್ನು ಕೊಟ್ಟಿದ್ರು. ಸಿಮೆಂಟ್ ಪ್ರೊಡಕ್ಷನ್ ಕೂಡ ಈಗ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದರ ಜೊತೆಯಲ್ಲಿ ಇನ್ನಷ್ಟು ಸಿಮೆಂಟ್ ಪ್ರೊಡಕ್ಷನನ್ನು ಮಾಡೋದಕ್ಕೆ ಅದಾನಿ ಗ್ರೂಪ್ ಇನ್ನೊಂದು ಸಿಮೆಂಟ್ ಕಂಪನಿಯನ್ನು ಅಕ್ವೈರ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಅದಾನಿ ಗ್ರೂಪ್ ಇದ್ರ ಬಗ್ಗೆ ಯಾವುದೇ ಒಂದು ಕಮೆಂಟನ್ನು ಮಾಡಿಲ್ಲ. ಅದಾನಿ ಗ್ರೂಪ್ ಪೆನ್ನಾ ಸಿಮೆಂಟ್, ಸೌರಾಷ್ಟ್ರ ಸಿಮೆಂಟ್, ಜಯಪ್ರಕಾಶ್ ಅಸೋಸಿಯೇಟ್ ಅಥವಾ ವಾದ್ರಾಜ್ ಸಿಮೆಂಟನ್ನು ಅಕ್ವೈರ್ ಮಾಡ್ಕೋಬಹುದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಅದಾನಿ ಗ್ರೂಪ್ ಸಿಮೆಂಟ್ ಸೆಕ್ಟರ್ನಲ್ಲಿ $3 ಬಿಲಿಯನ್ ಹತ್ತತ್ರ 25,000 ಕೋಟಿಯ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ಹೊಂದಿದ್ದಾರೆ. ಆದ್ರಿಂದ ಅವರು ಒಂದು ಅಕ್ವಿಸಿಷನ್ ಅನ್ನು ಮಾಡಬಹುದು ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈಗ ಭಾರತದಲ್ಲಿ ಲಾರ್ಜೆಸ್ಟ್ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಆದಿತ್ಯ ಬಿರ್ಲಾ ಗ್ರೂಪ್ನ ಅಲ್ಟ್ರಾಟೆಕ್ ಸಿಮೆಂಟ್ ಆಗಿರ್ತಾರೆ. ಸೊ ಆ ಒಂದು ಕಂಪನಿಯನ್ನು ಸರ್ಪಾಸ್ ಮಾಡೋದು ಅದಾನಿ ಗ್ರೂಪ್ನ ಒಂದು ಉದ್ದೇಶ ಆಗಿದೆ. ಆದ್ರಿಂದ ಸಾಕಷ್ಟು ಅಕ್ವಿಸಿಷನ್ಸ್ಗಳನ್ನು ಅದಾನಿ ಗ್ರೂಪ್ ಮಾಡ್ತಾ ಇದ್ದಾರೆ. ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 553 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. ಹಾಗೆ FIIs ಕಡೆಯಿಂದ ಕೂಡ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತು. 3,000 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಿದೆ. ಸೊ ಕಳೆದ 2 ಟ್ರೇಡಿಂಗ್ ಸೆಷನ್ಗಳಲ್ಲಿ FIIs ನೆಟ್ ಬೈಯಿಂಗ್ ಅನ್ನು ಮಾಡ್ಕೊಂಡಿದ್ರು. ಮತ್ತೆ ಇವತ್ತು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 8%ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ 2 ರೀಸನ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಮೊದಲನೇ
ರೀಸನ್ ಪೇಟಿಎಂ ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡೋದಕ್ಕೆ IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾಗೆ ಒಂದು ರಿಜಿಸ್ಟ್ರೇಷನ್ ವಿಡ್ರಾವಲ್ ಪ್ಲೀ ಅನ್ನ ಸಬ್ಮಿಟ್ ಮಾಡಿದ್ರು. ಅದು ಈಗ IRDAI ಕಡೆಯಿಂದ ಅಕ್ಸೆಪ್ಟ್ ಆಗಿದೆ. ಸೊ ಪೇಟಿಎಂ ತಮ್ಮ ಆಪ್ ನಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾರೆ. ಇದು ಖಂಡಿತವಾಗ್ಲೂ ಪೇಟಿಎಂಗೆ ಪಾಸಿಟಿವ್ ಆಗಿರುತ್ತೆ. RBI ನ ಬ್ಯಾನ್ ನಂತರ ಪೇಟಿಎಂ ತಮ್ಮ ಬಿಸ್ನೆಸ್ ಅನ್ನ ಯಾವೆಲ್ಲ ಆಂಗಲ್ ಗಳಲ್ಲಿ ರಿಕವರ್ ಮಾಡಬಹುದು ಆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸ್ಯಾಮ್ಸಂಗ್ ನ ಜೊತೆಯಲ್ಲಿ ಕೂಡ ಒಂದು ಪಾರ್ಟ್ನರ್ಶಿಪ್ ಅನ್ನ ಪೇಟಿಎಂ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಸ್ಯಾಮ್ಸಂಗ್ ವ್ಯಾಲೆಟ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಫ್ಲೈಟ್, ಬಸ್, ಮೂವಿ ಟಿಕೆಟ್ ಗಳನ್ನ, ಈವೆಂಟ್ ಟಿಕೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಪೇಟಿಎಂ ಒಳ್ಳೆ ಒಂದು ಕಸ್ಟಮರ್ ಬೇಸ್ ಅನ್ನ ಹೊಂದಿದೆ. ಆದ್ರಿಂದ ಸ್ಯಾಮ್ಸಂಗ್ ಪೇಟಿಎಂ ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಸೋಬಾ ಲಿಮಿಟೆಡ್ ನಲ್ಲಿ ಕೂಡ ಇವತ್ತು 5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೋಬಾ ಲಿಮಿಟೆಡ್ ರೈಟ್ ಇಶ್ಯೂ ಪ್ಲಾನ್ ಅನ್ನ ಮಾಡಿದರೆ 2,000 ಕೋಟಿಯಷ್ಟು ರೈಟ್ ಇಶ್ಯೂ ಮಾಡುವಂತ ಪ್ಲಾನ್ಸ್ ಸೋಬಾ ಕಡೆಯಿಂದ ಇದೆ. ಸೊ ಈ ಒಂದು ರೈಟ್ ಇಶ್ಯೂಗೆ ರೆಕಾರ್ಡ್ ಡೇಟ್ ಜೂನ್ 19 ಆಗಿರುತ್ತೆ. ಸೊ ಯಾರೆಲ್ಲ ಜೂನ್ 19 ವೇಳೆಗೆ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿರ್ತಾರೆ ಅವರು ಜೂನ್ 28ರಿಂದ ಜುಲೈ 4ಕ್ಕೆ ಏನು ರೈಟ್ ಇಶ್ಯೂ ಓಪನ್ ಆಗುತ್ತೆ ಆ ಒಂದು ರೈಟ್ ಇಶ್ಯೂ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸೊ ಯಾವೆಲ್ಲ ಶೇರ್ ಹೋಲ್ಡರ್ಸ್ ಗಳ ಬಳಿಯಲ್ಲಿ 47 ಶೇರ್ಸ್ ಇರುತ್ತೆ ಅವರು 6 ರೈಟ್ ಇಶ್ಯೂ ಶೇರ್ಸ್ ಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸೊ ಈ ರೈಟ್ ಇಶ್ಯೂ ಶೇರ್ಸ್ ಗಳು ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಗಳಿಗೆ ಸಿಗುತ್ತೆ. ಸೊ ಈಗ ಶೋಭಾದ ಪ್ರೈಸ್ ನಿಮಗೆ 2,165 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಇವರು ರೈಟ್ ಇಶ್ಯೂನ 1,651 ಪ್ರೈಸ್ ನಲ್ಲಿ ತರ್ತಿದ್ದಾರೆ. ಸೊ 47 ಶೇರ್ಸ್ ಇದ್ರೆ 6 ರೈಟ್ ಶೇರ್ಸ್ ಗಳಿಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಇದರ ಬೇಸಿಸ್ ಮೇಲೆ ಡಿವಿಷನ್ ಅನ್ನ ಮಾಡ್ಕೋಬೇಕಾಗುತ್ತೆ, ಎಷ್ಟು ಶೇರ್ಸ್ಗೆ ಎಷ್ಟು ರೈಟ್ ಇಶ್ಯೂ ಶೇರ್ಸ್ ಎಲಿಜಿಬಲ್ ಇರುತ್ತೆ ಅಂತ. ಟಾಟಾ ಪವರ್ ನಲ್ಲಿ ಇವತ್ತು ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಆಲ್ ಟೈಮ್ ಹೈ ಹತ್ರ ಈಗ ಟಾಟಾ ಪವರ್ ಟ್ರೇಡ್ ಆಗ್ತದೆ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಟಾಟಾ ಪವರ್ ಇನ್ವೆಸ್ಟರ್ಸ್ ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಟಾಟಾ ಪವರ್ ಸೋಲಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಹಾಗೆ EV ಸೆಗ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡುವಂತ ಕಂಪನಿ ಆಗಿರ್ತಾರೆ. ಹೊಸದಾಗಿ 850 ಇ ಬಸ್ ಚಾರ್ಜಿಂಗ್ ಪಾಯಿಂಟ್ಸ್ ಗಳನ್ನ ಟಾಟಾ ಪವರ್ ಡಿಪ್ಲಾಯ್ ಮಾಡಿದ್ದಾರೆ. ಮೇಜರ್ ಆಗಿ ಡೆಲ್ಲಿನಲ್ಲಿ ಹೆಚ್ಚಿನ ಒಂದು EV ಚಾರ್ಜಿಂಗ್ ಪಾಯಿಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕೆಂದ್ರೆ ಹೆಚ್ಚಿನ ಒಂದು ಇ ಬಸ್ ಪ್ರೆಸೆನ್ಸ್ ನಮಗೆ ಡೆಲ್ಲಿಯಲ್ಲಿ ಕಾಣಿಸುತ್ತೆ. ಅದಾದ್ಮೇಲೆ ಮುಂಬೈ, ಬೆಂಗಳೂರು, ಅಹಮದಾಬಾದ್, ಜಮ್ಮು, ಶ್ರೀನಗರ್ನಲ್ಲಿ ಇ ಬಸ್ ಚಾರ್ಜಿಂಗ್ ಪಾಯಿಂಟ್ಸ್ ಗಳನ್ನ ಟಾಟಾ ಪವರ್ ಇನ್ಸ್ಟಾಲ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು EV ಬಸ್ಗಳು ಮಾರ್ಕೆಟ್ ನಲ್ಲಿ ಲಾಂಚ್ ಆಗುತ್ತೆ. ಸಾಕಷ್ಟು ಗವರ್ಮೆಂಟ್ಗಳು EV ಬಸ್ಗಳಿಗೆ ಆರ್ಡರ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ EV ಬಸ್ಗಳು ಜಾಸ್ತಿ ಆದಷ್ಟು ಇ ಬಸ್ ಚಾರ್ಜಿಂಗ್ ಪಾಯಿಂಟ್ಸ್ ಗಳು ಕೂಡ ಜಾಸ್ತಿ ಆಗಬೇಕಾಗುತ್ತೆ. ಅದರ ಒಂದು ಅಡ್ವಾಂಟೇಜ್ ಟಾಟಾ ಪವರ್ಗೆ ಸಿಗುವಂತ ಚಾನ್ಸಸ್ ಇದೆ. ಟಾಟಾ ಪವರ್ ಆಲ್ರೆಡಿ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಸಾಕಷ್ಟು ಬ್ರೋಕರೇಜ್ಗಳು ನೆಗೆಟಿವ್ ರೇಟಿಂಗ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ಪಾಯಿಂಟ್ ನಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಇರೋದಿಲ್ಲ ಅಂತ, ಬಟ್ ಇವ್ರಿಗೆ ಸಾಕಷ್ಟು ಆರ್ಡರ್ ಗಳು ಸಿಗ್ತದೆ. ಸೊ ಕೇವಲ EV ಬಿಸ್ನೆಸ್ ಅಷ್ಟೇ ಅಲ್ಲದೆ ಸೋಲಾರ್ ಸೆಗ್ಮೆಂಟ್ ನಲ್ಲಿ ಕೂಡ ಆರ್ಡರ್ ನ ಪಡ್ಕೊಂಡಿದ್ದಾರೆ. ICICI ಸೆಕ್ಯೂರಿಟೀಸ್ ಬೈ ರೆಕಮೆಂಡೇಶನ್ ನ ಕೊಟ್ಟಿದ್ದು 490 ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಮೇಜರ್ ಆಗಿ ಕಂಪನಿ ಎಷ್ಟು ಪ್ರಾಫಿಟ್ಸ್ ಗಳನ್ನ ಡಿಕ್ಲೇರ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಾ ಹೋದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಮೊಮೆಂಟಮ್ ಇದ್ದೇ ಇರುತ್ತೆ. ಇವತ್ತು ಶುಗರ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಶ್ರೀ ರೇಣುಕಾ ಶುಗರ್ಸ್, EID, ಪೆರ್ರಿ, ಬಲರಾಂಪುರ್ ಚೀನಿ ಎಲ್ಲ ಸ್ಟಾಕ್ ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಮಮ್ ಸೇಲ್ ಪ್ರೈಸ್ MSP ಅನ್ನ ಇನ್ಕ್ರೀಸ್ ಮಾಡಬಹುದು ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. 2019ರಲ್ಲಿ ಶುಗರ್ ನ MSP ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅನ್ನ 31 ರೂಪಾಯಿ ಗವರ್ಮೆಂಟ್ ಸೆಟ್ ಮಾಡಿದ್ರು. ಅದಾದ್ಮೇಲೆ ಯಾವುದೇ ರೀತಿಯ ಚೇಂಜಸ್ ಈ ಒಂದು MSP ಗೆ ಆಗಿರಲಿಲ್ಲ. ಆದ್ರಿಂದ ಈ ಒಂದು ಬಜೆಟ್ ನಲ್ಲಿ MSP ಚೇಂಜ್ ಆಗುವಂತ ಚಾನ್ಸಸ್ ಇದೆ. MSP ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಶುಗರ್ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಇನ್ನು ಹೆಚ್ಚಿನ ಪ್ರೈಸ್ ನಲ್ಲಿ ಅವರು ಶುಗರ್ ಅನ್ನ ಸೆಲ್ ಮಾಡಬಹುದಾಗುತ್ತೆ. ಇದರಿಂದ ಇವತ್ತು ಶುಗರ್ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇಕ್ಸಿಗೋನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 40% ಅರೌಂಡ್ ಅಲ್ಲಿ ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಸೋಮವಾರದ ದಿನ ಇಕ್ಸಿಗೋ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ನಲ್ಲಿ ಇವತ್ತು 11% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್ ನ ಪೇರೆಂಟ್ ಕಂಪನಿ US ನಲ್ಲಿ ಲಿಸ್ಟ್ ಆಗಿದೆ, ಒರಾಕಲ್ ಕಾರ್ಪೊರೇಷನ್. ಆ ಕಂಪನಿ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ರೀಸನ್ ನಿಂದ ಅದರ ಇಂಪ್ಯಾಕ್ಟ್ ಇಂಡಿಯಾದಲ್ಲಿ ಲಿಸ್ಟ್ ಆಗಿರುವಂತಹ ಸಬ್ಸಿಡರಿ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ರಾಜನಾಥ್ ಸಿಂಗ್ ಅವರು 2ನೇ ಬಾರಿಗೆ ಡಿಫೆನ್ಸ್ ಮಿನಿಸ್ಟರ್ ಆಗಿ ತಮ್ಮ ಒಂದು ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಸೊ ಇದಾದ್ಮೇಲೆ ಅವರು ಮೀಡಿಯಾಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ 2023-24 ಫಿನಾನ್ಷಿಯಲ್ ಇಯರ್ ನಲ್ಲಿ 21,000 ಕೋಟಿಯಷ್ಟು ಡಿಫೆನ್ಸ್ ಐಟಮ್ ಗಳನ್ನ ಭಾರತ ಎಕ್ಸ್ಪೋರ್ಟ್ ಮಾಡಿದೆ. ಈ ಒಂದು ನಂಬರ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡೋದು ನಮ್ಮ ಉದ್ದೇಶ ಆಗಿರುತ್ತೆ ಅಂತ ಅವರು ಹೇಳಿದ್ದಾರೆ.
ಸೊ ಯಾವುದೇ ಒಂದು ಕಂಟ್ರಿಯ ಮೇಲೆ ಡಿಪೆಂಡ್ ಆಗದೇನೆ ಸೆಲ್ಫ್ ರಿಲಯನ್ಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಭಾರತದ ಉದ್ದೇಶ ಆಗಿದೆ. ಸೊ ಅದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಕೂಡ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ನಲ್ಲಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಇದು ಡಿಫೆನ್ಸ್ ಸೆಕ್ಟರ್ಗೆ ಒಂದು ಬೂಸ್ಟನ್ನು ಕೊಡುತ್ತೆ. ಹಾಗೆ 2028-2029 ವೇಳೆಗೆ 50,000 ಕೋಟಿಯ ಡಿಫೆನ್ಸ್ ಐಟಮ್ ಅನ್ನ ಎಕ್ಸ್ಪೋರ್ಟ್ ಮಾಡೋದು ನಮ್ಮ ಉದ್ದೇಶ ಆಗಿರುತ್ತೆ ಅಂತ ಕೂಡ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಸೊ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಸ್ಟೇಟ್ಮೆಂಟ್ನಿಂದ ಮತ್ತೆ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಜಂಪ್ ಬರುವಂಥ ಚಾನ್ಸಸ್ ಇರುತ್ತೆ. ಇವತ್ತು ಕೂಡ ಸಾಕಷ್ಟು ಡಿಫೆನ್ಸ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಭಾರತ್ ಡೈನಮಿಕ್ಸ್, BEL, HAL ಎಲ್ಲ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಿಫೆನ್ಸ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ HAL, BEL ನಂಥ ಸ್ಟಾಕ್ಗಳು ತುಂಬಾ ಸೂಟೇಬಲ್ ಆಗಿರುತ್ತೆ. ಅಥವಾ ನಿನ್ನೆ ಹೇಳಿದ ರೀತಿಯಲ್ಲಿ ಡಿಫೆನ್ಸ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸನೋಫಿ ಇಂಡಿಯಾದಲ್ಲಿ ಇವತ್ತು 28% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಡಿಮರ್ಜರ್ ಆಗಿರುತ್ತೆ. ಇವತ್ತು ಸನೋಫಿ ಇಂಡಿಯಾದ ಡಿಮರ್ಜರ್ಗೆ ಎಕ್ಸ್ ಡೇಟ್ ಆಗಿತ್ತು. ಇವರು ತಮ್ಮ ಹೆಲ್ತ್ ಕೇರ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡಿದ್ದಾರೆ. ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾರೆಲ್ಲ ಸನೋಫಿ ಇಂಡಿಯಾದ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರಿ, ನಿಮಗೆ ಸನೋಫಿ ಇಂಡಿಯಾ ಹೆಲ್ತ್ ಕೇರ್ನ ಶೇರ್ಸ್ ಅಲಾಟ್ ಆಗುತ್ತೆ. ಡಿಮರ್ಜರ್ಗೆ ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ನಿಮ್ಮ ಅಮೌಂಟ್ ಎಲ್ಲೂ ಹೋಗೋದಿಲ್ಲ. ಆ ಶೇರ್ಸ್ಗಳು ನಿಮಗೆ ಕ್ರೆಡಿಟ್ ಆದಾಗ ಆ ಶೇರ್ಸ್ಗಳಲ್ಲಿ ಕೂಡ ನೀವು ಟ್ರೇಡಿಂಗ್ ಅನ್ನ ಮಾಡ್ಬೋದಾಗತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ವೊಡಾಫೋನ್ ಐಡಿಯಾದ ಬೋರ್ಡ್ ನೋಕಿಯಾ ಎರಿಕ್ಸನ್ಗೆ ಶೇರ್ಸ್ಗಳನ್ನು ಇಶ್ಯೂ ಮಾಡೋದಕ್ಕೆ ಪ್ಲಾನ್ಸನ್ನು ಮಾಡಿದ್ದಾರೆ. ಪ್ರಿಫರೆನ್ಷಿಯಲ್ ಬೇಸಿಸ್ ಮೇಲೆ ಈ ಶೇರ್ಗಳ ಅಲಾಟ್ಮೆಂಟ್ ಆಗುತ್ತೆ. ಇದರಿಂದ ವೊಡಾಫೋನ್ ಐಡಿಯಾ ಫಂಡ್ ರೈಸಿಂಗ್ ಅನ್ನು ಮಾಡ್ತಾರೆ. ನೋಕಿಯಾಗೆ 1520 ಕೋಟಿಯಷ್ಟು ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಹಾಗೆ ಎರಿಕ್ಸನ್ಗೆ 938 ಕೋಟಿ ಅಮೌಂಟ್ನ ಶೇರ್ಗಳನ್ನು ಇವರು ಇಶ್ಯೂ ಮಾಡ್ತಿದ್ದಾರೆ. ಸೊ ಇದಕ್ಕೆ ಪ್ರೈಸ್ ₹14.80 ಇವರು ಸೆಟ್ ಮಾಡಿದ್ದಾರೆ. ಯೂಶಲಿ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ನಡೀತಿರುತ್ತೆ ಅದಕ್ಕಿಂತ ಕಡಿಮೆ ಪ್ರೈಸನ್ನೇ ಸೆಟ್ ಮಾಡಬೇಕಾಗುತ್ತೆ. ವೊಡಾಫೋನ್ ಐಡಿಯಾ ರೀಸೆಂಟ್ ಆಗಿ FPOನ ತಂದಿದ್ರು. ಆಗ ವೊಡಾಫೋನ್ ಐಡಿಯಾ 14-15 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿತ್ತು. FPO ಪ್ರೈಸ್ ಅನ್ನ ₹11 ಸೆಟ್ ಮಾಡಿದ್ರು. ಸೊ ರೀಸೆಂಟ್ ಟೈಮ್ನಲ್ಲಿ ವೊಡಾಫೋನ್ ಐಡಿಯಾದಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಈಗ ₹14.80 ಶೇರ್ಗಳನ್ನು ಅಲಾಟ್ ಮಾಡ್ತಿದ್ದಾರೆ ಅಂದಾಗ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಬಟ್ ವೊಡಾಫೋನ್ ಐಡಿಯಾ ತಮ್ಮ ಬಿಸ್ನೆಸ್ ಅನ್ನ ಸ್ಲೋ ಆಗಿ ರಿಕವರ್ ಮಾಡ್ಕೋತಿದ್ದಾರೆ. ಆದ್ರಿಂದ ಮತ್ತೆ ಸ್ಟಾಕ್ ಪ್ರೈಸ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವೊಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದ್ರೆ ಕಡಿಮೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿ. ಸೊ ವೊಡಾಫೋನ್ ಐಡಿಯಾದಲ್ಲಿ ಇನ್ನೂ ಕೂಡ ಡೆಟ್ ಇದೆ. ಅವ್ರು ಎಷ್ಟೇ ಫಂಡ್ ರೈಸಿಂಗ್ ಅನ್ನ ಮಾಡಿದ್ರು ಕೂಡ ಕಸ್ಟಮರ್ ಅಕ್ವಿಸಿಷನ್ ಅನ್ನ ಮಾಡಬೇಕಾಗುತ್ತೆ. ಕಸ್ಟಮರ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರೆ ಮತ್ತೆ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಪ್ರತಿಯೊಂದು ಲೆವೆಲ್ ನಲ್ಲಿ ಸೆಲ್ಲರ್ಸ್ ಕೂಡ ನೋಡೋದಕ್ಕೆ ಸಿಗ್ತಾರೆ. ಆದ್ರಿಂದ ಯೂಶಲಿ ಪ್ರಾಫಿಟ್ ಬುಕಿಂಗ್ಸ್ ಬರ್ತಾ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.